ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗೌತಮಿ ನವೀನ್ ಆರ್ಯ. ಸೊ ಇದು ಬಂದು ಒಂದು ಸ್ಪೆಷಲ್ ಡೇ ವಿಡಿಯೋ ಅಂತ ಹೇಳ್ಬೋದು. ಲೇಟಾಗಿ ಎದ್ದೆ ಇವತ್ತು. ಲೇಟಾಗಿ ಎದ್ದರೂ ಎಲ್ಲ ಕೆಲಸಗಳನ್ನ ಮಾಡಿದ್ದೀನಿ. ಆಚೆ ಎಲ್ಲ ಗುಡಿಸಿ ರಂಗೋಲಿ ಬಿಡಿಸಿ ಅದಾದಮೇಲೆ ಪ್ಲಾಂಟ್ಸ್ ನೋಡಿ ಎಷ್ಟು ಗ್ರೀನರಿ ಆಗಿದೆ ಅಲ್ವಾ, ಖುಷಿ ಅನಿಸುತ್ತೆ. ಬಟ್ ಒಂದಿನ ನೀರು ಹಾಕಿಲ್ಲ, ಕೇರ್ ಮಾಡಿಲ್ಲ ಅಂತ ಹೇಳಿದರೆ ಎಲ್ಲ ಒಣಗೋಗ್ಬಿಡುತ್ತೆ, ನೋಡೋದಕ್ಕೆ ಬೇಜಾರು ಅನಿಸುತ್ತೆ. ಬಟ್ ಇವಾಗ ಡೈಲಿ ನೀರು ಹಾಕಿ ಇದನ್ನೇ ಕೇರ್ ಮಾಡೋದ್ರಿಂದ ಏನೋ ಒಂಥರ ಗಿಡಗಳೆಲ್ಲ ಚೆನ್ನಾಗಾಗಿದೆ. ನೋಡೋವಾಗನೇ ಏನೋ ಖುಷಿ ಅನ್ನಿಸುತ್ತೆ ನನಗಂತೂ ಈ ಪ್ಲಾಂಟ್ಸ್ ನೋಡೋವಾಗ. ತುಳಸಿ ಗಿಡ ಅಂತೂ ಚೆನ್ನಾಗಿ ಬಂದಿದೆ. ಬಟ್ ಇವಾಗ ಗಾಳಿ ಬರ್ತಿರೋದ್ರಿಂದ ಎಲೆಗಳೆಲ್ಲ ಉದುರೋಗ್ತಾ ಇದೆ, ಅಷ್ಟು ಗಾಳಿ ಇದೆ. ಅದಾದಮೇಲೆ ಬಂದು ಹೊಸಲು ಪೂಜೆ ಏನಿರುತ್ತೆ ಅದನ್ನು ಡೈಲಿ ಮಾಡ್ತೀನಿ. ಸೊ ನನಗೆ ಈ ಥಿಂಗ್ಸ್ ಏನಿದೆ ಇದು ಮಾರ್ನಿಂಗ್ ಟೈಮ್ ಮಾಡಿಲ್ಲ ಅಂದರೆ ಏನೋ ಒಂದು ಸಮಾಧಾನನೇ ಇರಲ್ಲ. ಸೊ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ನಾನು ಸ್ಕೂಲಿಗೆ ಹೊರಡಬೇಕು. ಟೀಚರ್ಸ್ ಡೇ ಇವತ್ತು. ಸೊ ನೋಡಿ, ಪೂಜೆಗೆ ಅಂತ ಹೂ ತರಿಸಿದ್ದೀನಿ. ಇಲ್ಲೇ ಪಕ್ಕದ ರೋಸ್ ಗಾರ್ಡನಿಂದ ತರಿಸಿರೋದು. ಹೂ ಅಂತೂ ಸಕ್ಕತ್ತಾಗಿ ತಂದುಕೊಡ್ತಾರೆ. ನನಗೆ ಸಫಿಷಿಯೆಂಟ್ ಅನಿಸುತ್ತೆ ಆಚೆಯಿಂದ ಹೋಗಿ ತೊಗೊಂಬರೋದಕ್ಕಿಂತ ಇವ್ರ ಹತ್ರ ತೊಗೊಳ್ಳೋದು ತುಂಬ ಚೆನ್ನಾಗಿ ಅನಿಸುತ್ತೆ. ದೇವ್ರಿಗೆ ಇಟ್ಟಾಗನೂ ಅದೇನೋ ಒಂಥರ ಖುಷಿಯಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಎಲ್ಲ ಕೆಲಸಗಳನ್ನ ಮುಗಿಸಿ ಸ್ನಾನ ಆದಮೇಲೆ ಪೂಜೆಗಳೆಲ್ಲ ಮಾಡಬೇಕಿತ್ತು. ಸೊ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿದೆ. ಥರ್ಸ್ಡೇ ಮತ್ತು ಟ್ಯೂಸ್ಡೇ ನಾನು ಪೂಜೆನ ಮಿಸ್ ಮಾಡಲ್ಲ. ತುಂಬ ಎಲ್ಲಾದರೂ ಇದಾಯಿತು ಅಂತ ಹೇಳಿದ್ರೆ ಮಿಸ್ ಮಾಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಅದೆರಡು ದಿನ ನಾನು ಕಂಪಲ್ಸರಿ ಪೂಜೆ ಮಾಡೇ ಮಾಡ್ತೀನಿ. ಸೊ ಇವತ್ತು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದೆ. ಬ್ರೇಕ್ಫಾಸ್ಟಿಗೆ ಆ್ಯಕ್ಚುಲಿ ಇವತ್ತು ಹೆಸರು ಕಾಳು ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ಹೆಸರು ಕಾಳು ನೆನೆಸಿಟ್ಟಿದ್ದೆ. ಸೊ ಅದರಿಂದ ಅದನ್ನೇ ದೋಸೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅಕ್ಕಿ ಮತ್ತು ಹೆಸರು ಕಾಳು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೋಬೇಕು. ಅಕ್ಕಿ ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಂಡು ಓವರ್ನೈಟ್ ಸೋಪ್ ಮಾಡಿಬಿಟ್ಟು ಇಡಬೇಕು. ಅದಾದಮೇಲೆ ಬೆಳಗ್ಗೆ ಎದ್ಬಿಟ್ಟು ಇದನ್ನು ರುಬ್ಕೊಂಡು ಹಾಗೆ ಇನ್ಸ್ಟೆಂಟಾಗಿ ದೋಸೆ ಮಾಡೋ ಅಂಥದ್ದು. ಸೊ ಇದಕ್ಕೆ ರುಬ್ಬೋವಾಗ ನಾವು ಒಂದು ಚಿಕ್ಕದು ಶುಂಠಿ ಏನಿರುತ್ತೆ ಆ ಶುಂಠಿನ ಹಾಕ್ಕೊಬೇಕು. ಶುಂಠಿ, ಹಸಿಮೆಣಸು ಹಾಗೆ ಬೆಳ್ಳುಳ್ಳಿ. ಬೇಕಂದರೆ ಒಬ್ಬೊಬ್ಬರು ಜೀರಿಗೆ ಕೂಡ ಹಾಕ್ಕೊತಾರೆ. ನನಗೇನು ಜೀರಿಗೆ ಹಾಕೋ ಅವಶ್ಯಕತೆ ಇಲ್ಲ ಅನ್ನಿಸ್ತು. ಸೊ ಜೀರಿಗೆ ಏನು ಹಾಕ್ಕೊಳ್ಳಿಲ್ಲ ನಾನು, ಬರೀ ಹಾಗೆ ಇದು ಮೂರನ್ನು ಹಾಕ್ಕೊಂಡು ರುಬ್ಕೊಂಡೆ. ಸೊ ರುಬ್ಕೊಂಡು ನಾನು ದೋಸೆ ಮಾಡಿಕೊಂಡೆ. ಸೊ ಇದು ಬಂದುಬಿಟ್ಟು ನಾನು ಅಮ್ಮ ಮನೆಯಿಂದ ತಂದಿರೋದು ದೋಸೆ ತವ. ನಾನು ಮುಂಚೆ ನಾನ್ ಸ್ಟಿಕ್ ಯೂಸ್ ಮಾಡ್ತಾಯಿದ್ದೆ, ಅಷ್ಟೊಂದು ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ಹೇಳಿಬಿಟ್ಟು ನಾನು ನೀರು ದೋಸೆ ಮಾಡೋದಕ್ಕೆ ಅಂತ ಇದನ್ನು ತಂದಿದ್ದು. ಸೊ ಅದನ್ನೇ ಇವಾಗ ನಾನು ಎಲ್ಲ ದೋಸೆಗೂ ಇದನ್ನೇ ಯೂಸ್ ಮಾಡ್ತೀನಿ. ಬಟ್ ಏನಂತ ಹೇಳಿದ್ರೆ ನಾವು ನಾನ್ ಸ್ಟಿಕ್ಕಲ್ಲಿ ಯೂಸ್ ಮಾಡಿದ್ರೆ ತುಂಬ ಸಾಫ್ಟಾಗಿ ತೆಳ್ಳಗೆ ಬರುತ್ತೆ, ಇದರಲ್ಲಿ ಅಷ್ಟು ತೆಳ್ಳಗೆ ಬರಲ್ಲ. ಬಟ್ ಹೆಲ್ತಿಗೆ ಒಳ್ಳೆಯದಲ್ವಾ, ಸೊ ಅದರಿಂದ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಸೊ ದೋಸೆ ಕೂಡ ರೆಡಿ ಆಯಿತು. ಈ ದೋಸೆಗೆ ನಾನು ಇದ್ರ ಜೊತೆ ನೆಂಚ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡಿದೆ. ಸೊ ಇದೆಲ್ಲ ಬ್ರೇಕ್ಫಾಸ್ಟ್ ಮಾಡಿ ಸ್ಕೂಲ್ಗೆ ಹೋದೆ. ಮಾರ್ನಿಂಗಿಂದ ಆಫ್ಟರ್ನೂನ್ ತನಕ ಫಂಕ್ಷನ್ಸ್ ಎಲ್ಲ ಆಯಿತು. ಬಟ್ ನಮಗೇನಂದರೆ ಸ್ಕೂಲಲ್ಲಿ ಏನೂ ಕ್ಯಾಪ್ಚರ್ ಮಾಡ್ಕೊಳ್ಳೋಂಗಿಲ್ಲ. ಸೊ ಅದರಿಂದ ಕೆಲವೊಂದು ಫೋಟೋಸ್ ಅಷ್ಟೇ ನಾನು ಪೋಸ್ಟ್ ಮಾಡಿದ್ದೀನಿ. ಅದಾದಮೇಲೆ ಬೆಸ್ಟ್ ಪಾರ್ಟ್ ಅಂತ ಹೇಳಿದ್ರೆ ನನ್ನ ಟ್ಯೂಷನ್ ಮಕ್ಕಳು ಬಂದುಬಿಟ್ಟು ಸೆಲೆಬ್ರೇಟ್ ಮಾಡಿದ್ರು. ಹೇಳಬೇಕಂತ ಹೇಳಿದ್ರೆ ಇವಾಗ 1-2 ಮಂತ್ಸಿಂದ ಟ್ಯೂಷನ್ನ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಒಬ್ಬರು ಕೇಳ್ಕೊಂಬಂದರು, ಅದರಿಂದ ಹಾಗೆ ಅಂತ ಇವಾಗ ಒಂದು ಸ್ವಲ್ಪ ಮಕ್ಕಳು ಬರ್ತಾರೆ. ಅದರಲ್ಲಿ ಒಂದು ಸ್ವಲ್ಪ ಮಕ್ಕಳು ಬಂದುಬಿಟ್ಟು ಸೆಲೆಬ್ರೇಟ್ ಮಾಡಿದ್ರು. ಖುಷಿ ಆಯಿತು ನನಗೆ. ಈ ಮಕ್ಕಳು ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರಲ್ಲ ಅಂತ. ಬಿಕಾಸ್ ನಾನು ಹೇಳಬೇಕಂತ ಹೇಳಿದರೆ ಇವರು ಪ್ರತಿಯೊಬ್ಬರು ಇಂಡಿವಿಜುವಲ್ಗೆ ನಾನು ಟೈಮ್ ಸ್ಪೆಂಡ್ ಮಾಡೋದು ಇವ್ರ ಜೊತೆ ಜಾಸ್ತಿ. ಸ್ಕೂಲಲ್ಲಿ ಎಲ್ಲ ಮಕ್ಕಳ ಹತ್ರನೂ ಹೋಗ್ತೀವಿ, ಟೀಚ್ ಮಾಡ್ತೀವಿ, ಬರ್ತೀವಿ. ಬಟ್ ಈ ಮಕ್ಕಳು ಒಂಥರ ಸ್ಪೆಷಲ್ ಅಂತ ಹೇಳ್ಬೋದು. ಬಿಕಾಸ್ ಮನೆಗೆ ಬಂದಾದಮೇಲೆ ಒಂದು ಹಾಫ್ ಆನ್ ಅವರ್ ನಾನು ಫ್ರೀ ಇರ್ತೀನಿ ಅಷ್ಟೇ. ಅದಾದಮೇಲೆ ಈ ಮಕ್ಕಳ ಜೊತೆನೇ ನಾನು ಇರ್ತೀನಿ, ಮಾತಾಡ್ತೀನಿ. ಅವರು ಏನೇನು ನಡೆಯುತ್ತೆ ಎಲ್ಲನೂ ಪ್ರತಿಯೊಂದೂ ಶೇರ್ ಮಾಡ್ಕೋತಾರೆ ನನ್ನ ಜೊತೆ. ತುಂಬ ಖುಷಿ ಆಗುತ್ತೆ ನನಗೆ. ಈ ಮಕ್ಕಳನ್ನ ಪರ್ಸ್ನಲಿ ನನಗೆ ತುಂಬ ಇಷ್ಟ. ಓದೋದ್ರಲ್ಲೂ ಅಷ್ಟೇ ಎಲ್ಲರೂ ಚೆನ್ನಾಗಿ ಓದ್ತಾರೆ, ಅದು ಇನ್ನೂ ಖುಷಿ ಅನಿಸುತ್ತೆ ನನಗೆ. ಈ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನನಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಆಚೆ ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಹೀಗಿತ್ತು ನನ್ನ ಟೀಚರ್ಸ್ ಡೇ ಸೆಲೆಬ್ರೇಷನ್. ಯಾರೆಲ್ಲ ಮಕ್ಕಳು ನನಗೆ ವಿಶ್ ಮಾಡಿದ್ರಿ ಅವ್ರು ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್. ಈ ಡೇ ಸ್ಪೆಷಲ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ನೀವೇ ರೀಸನ್, ನಿಮ್ಮ ಲವ್, ಕೇರ್ ಇದೇ ರೀಸನ್ ಅಂತ ಹೇಳ್ಬೋದು. ಚೆನ್ನಾಗಿತ್ತು ಒಟ್ಟಿನಲ್ಲಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.